ನಮ್ಮ ಯಜಮಾನ್ರು ಇವತ್ತೊಂದು ಸಿಂಪಲ್ ಆಗಿರೋ ರೆಸಿಪಿನ ಮಾಡ್ತಿದ್ದಾರೆ. ಆ ರೆಸಿಪಿಗೆ ಏನಂತ ಹೆಸರಿಡ್ಬೋದು ಅಂತ ನೀವೇ ಕಮೆಂಟಲ್ಲಿ ತಿಳಿಸಿ. ಹಾಗೆ ಅದನ್ನ ಹೇಗ್ ಮಾಡೋದು ಅಂತ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಬೆಳ್ಳುಳ್ಳಿ, ಖಾರದ ಪುಡಿ, ಉಪ್ಪನ್ನ ಹಾಕಿ ಚೆನ್ನಾಗಿ ಕುಟ್ಟಾಣಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಅಪ್ಪಂಗೆ ಮಿಕ್ಸ್ ಮಾಡಿ ಅಂದ್ರೆ ತಮಾಷೆ ಮಾಡ್ತಾ ಇದ್ರು. ಅಮ್ಮನ ಹತ್ರನೂ ಕೂಡ ತರಲೆ ಮಾಡಿ. ಅದಕ್ಕೆ ಬಂದಾದ್ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿ ಅದರಲ್ಲಿ ಈ ಮಸಾಲೆನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ಫ್ರೈ ಆದ್ಮೇಲೆ ಅದಕ್ಕೆ ರೈಸ್ ಹಾಕ್ಬೇಕು. ರೈಸ್ ಹಾಕಿ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿ ಮತ್ತೆ ಸ್ವಲ್ಪ ನಿಂಬೆ ರಸನ ಹಾಕಿದ್ರೆ ಈ ರೈಸ್ ರೆಡಿ ಆಗುತ್ತೆ. ಇದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಆಮ್ಲೆಟ್ ಇದ್ರೆ ಆಹಾ, ಸ್ವರ್ಗಕ್ಕೆ ಮೂರೇ ಗೇನು. ನನಗೆ ಇವರು ಟೇಸ್ಟ್ ನೋಡಕ್ ಕೊಟ್ಟಾಗ ಇಷ್ಟು ಕಮ್ಮಿ ಐಟಮ್ಸ್ನ ಬಳಸಿ ಇಷ್ಟು ಕಮ್ಮಿ ಟೈಮಲ್ಲಿ ಇಷ್ಟು ಚೆನ್ನಾಗಿ ಅಡುಗೆನ ಮಾಡ್ಬೋದಾ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿತ್ತು. ನೀವು ಒಂದ್ಸಲ ಇದನ್ನ ಮನೇಲಿ ಟ್ರೈ ಮಾಡಿ ನೋಡಿ. ನಾವು ಸಣ್ಣ ಸಣ್ಣ ಖುಷಿಗಳನ್ನೇ ಅನುಭವಿಸ್ಬೇಕು. ಯಾಕೆ ಅಂದ್ರೆ ಮುಂದೊಂದು ದಿನ ಕಾಲ ಹೇಗಿರತ್ತೆ ಅಂತ ಯಾರಿಗೂ ಹೇಳೋದಕ್ ಬರಲ್ಲ. ಅದಕ್ಕೆ ಇರೋದ್ರಲ್ಲೇ ಖುಷಿ ಪಡೋಣ. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿ ಖುಷಿಯಾಗಿ ಇರಿ.